ಕವನದಲ್ಲಿ ಕಾಳಿದಾಸ, ವಚನ ಸಾಹಿತ್ಯದಲ್ಲಿ ಕನಕದಾಸ, ಪುರಾಣ ಪುಣ್ಯಕಥಗಳ ಬರೆದವನ ಪುಂಡರಿದಾಸ, ವಿದ್ಯೆಗೆ ಅಡಿಗಲ್ಲು ಅಂಬೇಡ್ಕರ್ ದಾಸ, ಪಂಚಾಯತಿ ಎಲೆಕ್ಷನ್ ಸೋದರು ಲಕ್ಷಾಂತರ ರೂಪಾಯಿ ಲಾಸ, ನನ್ನ ಹೆಂಡತಿ ಊರಿಗೆ ಹೋಗುವ ಬರ್ತೈತೆ ಕುರುಡ್ ಕ್ರಾಸ, ನಾನು ಓದಿರೋ 3ನೇ ಕ್ಲಾಸ್ ಪಾಸ, ನಮ್ಮ ರೈತರ ಆಗಿರೋ ಮೆಣಸಿನ ಗಿಡದಲ್ಲಿ ದೊಡ್ಡ ಲಾಸ, ನಾನು ಹೇಳೋದು ನಮಗೆ ಬಹಳ ತ್ರಾಸ, ದಾಸಾನುದಾಸ ಸಾರದಿ ನಾನಲ್ಲ ಬೇರದೇವ, ಹೇಳಬೇಕು ತಮ್ಮನ ವಾಂಗಿದವ. ಅದು ಏನು ರುದ್ರೇಶ್ವರು ಈ ಸುಂದರವಾದ ಪುಷ್ಪಮಾಲೆಯನ್ನು ಭೈರವಣ್ಣನ ಪಾತ್ರ ಮಾಡಿದಂತವರಿಗೆ ಅವರು ಮಾಡಿರುತ್ತಾರೆ. ಐಶ್ವರ್ಯ ಮತ್ತು ಮೇಲಕ್ಕೆ
ಮತ್ತು ಮೇಲಕ್ಕೆ ಗಾಂಧಿ ₹100 ಮುಂಬದರಾತ್ಲು ಕೊಟ್ಬಿಟ್ರೆ ಏನ್ ಚಾನ್ಸ್ ಅಮ್ಮನಿಂದ ಆ ಶಿವಪ್ಪನವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಕಾಂತ, ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣದ ಸುದ್ದಿ ನಿನಗೆ ಎತ್ತಕ್ಕೆ ಬೇಕು ಗಾಂಧಿ. ನಾನು ನಿನ್ನ ಸತಿಯಲ್ಲವೇ? ತಿಳಿಸುವುದಿಲ್ಲ ಗಾಂಧಿ. ತಿಳಿಸುವುದಿಲ್ಲ. ಹೌದು ಗಾಂಧಿ. ಯಾತಕ್ಕೆ ತಿಳಿಸುವುದಿಲ್ಲ? ಹೋದ ಕಾರ್ಯವು ಜಯವಾಗಲೆಂದು ತಿಳಿಸುವುದಿಲ್ಲ ಗಾಂಧಿ. ಹೋದ ಕಾರ್ಯವು ಜಯವಾಗುವುದಿಲ್ಲವೆಂದು ತಿಳಿಸುವುದಿಲ್ಲ. ಹೌದು ಗಾಂಧಿ. ಹಾಗೆಂದು ನಿನಗೆ ಹೇಳಿದವರ ಯಾರು? ನಮ್ಮ ಹಿರಿಯರು ಹೇಳಿದ್ರು ಗಾಂಧಿ. ಹಿರಿಯರು ಹೇಳಿದವರೇ? ಹೌದು ಗಾಂಧಿ. ಏನೆಂದು ಹೇಳಿರುವರು? ಹೆಂಡತಿಯ ಮಾತನ್ನು ಕೇಳಬೇಡೆಂದು ಹೇಳಿದರು ಸುಂದರಿ. ಮತ್ತೆ ಯಾರ ಮಾತನ್ನು ಕೇಳೆಂದು ಹೇಳಿದರು? ನಮ್ಮ ರಾವಣನ ಮಾತು ಕೇಳಬೇಡ ಸುಂದರಿ. ಕಾಂತ, ಗಾಂಧಿ. ಪ್ರಿಯ, ಪ್ರಿಯೆ. ನಲ್ಲ, ಪ್ರಿಯೆ. ಹೇಳಲೆ? ಹೇಳು ಗಾಂಧಿ. ಕೇಳುವೆಯಾ? ಕೇಳು ಗಾಂಧಿ. ಎಲ್ಲಿಗೆ ನಿನ್ನಯ ಪಯಣ ತಿಳಿಸೋ ಎನಗೆ ಹೋಗಣ, ಎಲ್ಲಿಗೆ ನಿನ್ನಯ ಪಯಣ? ರಥವನೇರಿ ಹೋಗುವುದೆಲ್ಲಿಗೆ ಬರದೆ, ರಥವನೇರಿ ಹೋಗುವುದೆಲ್ಲಿಗೆ ಬರದೆ, ಕಾಲ ಮುಗಿಯುವೆನು ನಿನಗೆ ತರವೇನು, ಕರಗ ಮುಗಿಯುವೆನು ನಿನಗೆ ತರವೇನು, ತಿಳಿಸು ಪಯಣ ವಿವರ. ಪ್ರಿಯ, ಕಾಕ, ಎಲ್ಲಿಗೆ? ಎಲ್ಲಿಗೆ? ತಿಳಿಸುವುದಿಲ್ಲವೇ? ತಿಳಿಸುವುದಿಲ್ಲ ಗಾಂಧಿ. ಎಲ್ಲಿಗೆ ನಿನ್ನಯ ಪಯಣ ತಿಳಿಸೋ ಎನಗೆ ಜಾಣ, ಎಲ್ಲಿಗೆ ನಿನ್ನಯ ಪಯಣ? ರತ್ನ ಖಚಿತವಾದ ರಥಕ್ಕೆ ಮುತ್ತಿನ ಕಳಸವನ್ನಿಟ್ಟು ಸುಂದರವಾದ ಅಶ್ವಗಳನ್ನು ಬಂಧಿಸಿ ಸತಿಯಾದಯನಿಗೆ ಯಾವ ವಿಚಾರವನ್ನು ತಿಳಿಸದೆ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆ ರನ್ನ ಬುದ್ಧಿ ಸಂಪನ್ನ. ಪಟ್ಟ ಹೊರತು ಹೇಳ ಪ್ರಾಣನಾಯಕ ಗಾತ್ರ ಮಂಡ ಹೊತ್ತಟ್ಟಿನ ಬುಟ್ಟಿ ಹೊಟ್ಟು ಮಾಡಿ ಕಾದಿದ್ದ ಪಾತಾಳ ಲೋಕಕ್ಕೆ ಒಡೆಯನಾದ ನಾನು ಚಂದದಿಂದ ಅರಮನೆಯಲ್ಲಿರಿದು ಬಿಟ್ಟು ಚಂದದಿಂದ ಅರಮನೆಯಲ್ಲಿರಿದು ಬಿಟ್ಟು ರಾಜ್ಯಭವನ ಬಂದ ಕಾರಣವೇನೋ ನಿನ್ನ ಮನೆಗೆ ಕರೆಸಿದವರು ಯಾರು ಸುಂದರಿ ಕಮ್ಮು ಕಂದರೆ ಪ್ರಿಯ, ನಿನ್ನ ಸಂಗತಿಯನ್ನು ನಿನಗೆ ತಿಳಿಸಲಾರನೆಂದು ಹೇಳುತ್ತಿರುವೆಯಾ? ಯಾತಕ್ಕೆ ಪ್ರಿಯ? ಹೋದ ಕಾಲವು ಜಯವಾಗಲೆಂದು ತಿಳಿಸಿದಲ್ಲ ಕಾಂತೆ. ಹಾಗೆ ಹೋದರೆ ಜಯವಾಗುವುದೇ? ಕಾಂತೆ. ಕಾಥ, ಕಾಂತೆ. ಹೇಳುವೆನ ಕೇಳು. ಏನು ತಿಳಿಸ್ತಾಳೆ ಕಾಂತೆ? ಭೂಲೋಕದ ಮಹಾವೀರ, ಭಾರತದ ದುರದೀರ, ಸುಂದರ ಪ್ರಿಯಕರ, ತಿಳಿಸೋ ಪಯಣದ ವಿವರ.
ಕಾಕ ಕಾಂತೆ ಪ್ರಿಯ ಪ್ರಿಯ ನಿನ್ನ ದೇಹಕ್ಕೆ ಅರ್ಧ ಬಾಧ್ಯಳಾದ ಕಾರಣ ಆ, ನಿನ್ನ ಸಂಗತಿಯನ್ನು ನಿನ್ನ ಸತಿಯಾದ ಹೆಣ್ಣು ಮುಂದೆ ತಿಳಿಸೆಂದು ಬೇಡಿಕೊಳ್ಳುವೆನು ಪ್ರಿಯ. ತಿಳಿಸು ನೀನು ಹೋಗುವ ವಿಷಯ. ಆಕೆ ಸರಸ ಪ್ರೇಮದ ಭರಿತಳ ಹಾಗೆ ಸುಂದರಿ ಬಿಂಕದಿಂದ ಮೆರೆಯುವ ಪಾತಾಳ ಲೋಕಕ್ಕೆ ಸಂಕೀರ್ಣದ ಕೂಡಿಕೊಂಡಿರುವ ಲಂಕಾನಗರವಂತೆ ಹೇ ಸುಂದರಿ ಸುಂದರ ರಾವಣ ಸೂರ್ಯನಿಗೆ ಏನೋ ಒಂದು ಗುಪ್ತ ವಿಚಾರ ಇರುವುದಂತೆ ಇಂದಿನ ದಿನ ದೂತರ ಮೂಲಕ ತಿಳಿಸಿರುವುದು ಕಾಂತ. ಆದ ಕಾರಣ ರಾಜ್ಯಕ್ಕೆ ಕಟ್ಟಳೆ ಮಾಡಿ ಹೋಗುವವರವನೇ ಕಾಕ ರಾವಣನಲ್ಲಿಗೆ ಹೋಗುವೆ. ಹೌದು ಕಾಂತೆ, ಯಾತಕ್ಕೆ ಹೋಗುವೆ? ಗುಪ್ತ ಸಮಾಚಾರವಿರುವುದು ಕಾಂತೆ. ಗುಪ್ತ ಸಮಾಚಾರವಿರುವುದು, ಅದಕ್ಕಾಗಿ ನಿನ್ನನ್ನು ಬರೆ ಮಾಡಿಕೊಂಡಿರುವನೆ. ಹೌದು ಕಾಂತೆ. ಕಾಕ ಕಾಂತೆ ನೀನು ರಾವಣನಿಗೆ ಹೋಗೋದು ನನ್ನ ಮನಸ್ಸಿಗೆ ಯಾಕೋ ಸರಿ ಕಾಣದು. ಅದು ಯಾತಕ್ಕೆ ಸರಿಬಾರದು ಕಾಂತೆ. ಪ್ರಿಯ ಪ್ರಿಯೆ, ಎನ್ನ ಮಾತು ಕೇಳು. ಆ ರಾವಣನಿಗೆ ನೀನು ಸರ್ವತ ಹೋಗಬೇಡ. ಸರ್ವತ ಹೋಗುವನು ಕಾಂತೆ. ಸರ್ವತ ಹೋಗುವೆಯ? ಹೌದು ಕಾಂತೆ. ಪ್ರಿಯ ಪ್ರಿಯೆ, ನನ್ನ ಮಾತನ್ನು ಧಿಕ್ಕಾರ ಮಾಡುವೆಯ? ಎಷ್ಟು ಮಾತ್ರ ಕೇಳುವುದಿಲ್ಲ ಕಾಂತೆ. ಕೇಳಬೇಕು. ನಿನ್ನ ಮಾತು ಕೇಳುವುದಿಲ್ಲ ಸುಂದರ. ಮತ್ತೆ ಯಾರ ಮಾತು ಕೇಳಿ ಅದನ್ನಾದರೂ ಹೇಳಿ ಅವರನ್ನೇ ಕರೆದುಕೊಂಡು ಬರುವೆ. ಗುಪ್ತ ಸಮಾಜವನ್ನು ತಿಳಿದುಕೊಂಡು ಬಂದಿ ಅವರು ಕಾಂತೆ. ಗುಪ್ತ ಸಮಾಚಾರವಿರುವಂದು ಹೇಳಿ ನಿನ್ನನ್ನು ಬರೆ ಮಾಡಿಕೊಂಡು ಏನಾದರೂ ಮೋಸ ಮಾಡಿದರೆ? ಅಂತವನಲ್ಲ ಕಾಂತೆ ರಾವಣನು. ಎಂಥವನು? ನಮ್ಮವನು ಕಾಂತೆ. ನಿಮ್ಮವನೇ? ಹೌದು ಕಾಂತೆ. ನಮ್ಮವರೇ ನಮಗೆ ಮೋಸ ಮಾಡುವವರು. ಅದು ಎಷ್ಟು ಮಾತ್ರಕ್ಕೂ ಮಾಡುವುದಿಲ್ಲ ಕಾಂತೆ. ಹೊರಗಿನವರೇ ನಮಗೆ ಹಿತೈಷಿಗಳು ಹೊರತು ನಮ್ಮವರೆಂದು ಹಿತೈಷಿಗಳು ಆಗಲಾರದು. ಅಂತ ಮೋಸ ಮಾಡೋದಿಲ್ಲ ಕಾಂತೆ. ಇನ್ನೆಂಥ ಮೋಸ ಮಾಡುವನು? ಕಾಕ ಕಾಂತೆ ಹೇಳಲೆ. ಅದೇನು ಚೆನ್ನಾಗಿ ಹೇಳು ಕಾಂತೆ. ಓ ನಲ್ಲನೆ ಸವಿ ಮಾತೊಂದ ನುಡಿವೆನ, ನಾನೇಳುವ ಮಾತನ್ನು ಕೇಳು ಇದಿರಲಿ. ಕೇಳುವುದಿಲ್ಲ ಕಾಂತೆ. ಸರ್ವತ ಕೇಳುವುದಿಲ್ಲ ಕಾಂತೆ. ಪ್ರಾಣೇಶ್ವರ, ಎನ್ನ ಮಾತನ್ನೇ ಧಿಕ್ಕಾರ ಮಾಡುವೆಯ? ಹೌದು ಕಾಂತೆ. ರಾವಣನಲ್ಲಿಗೆ ಹೋಗುವೆಯ? ಸರ್ವತ ಹೋಗುವನು ಕಾಂತೆ. ಸರಿ ಬಾರದು. ಅದು ಯಾತಕ್ಕೆ ಸರಿಬಾರದು. ಸತಿಯ ಮಾತು ಮೀರಿ ನೀನು ರಾವಣನಲ್ಲಿಗೆ ಈಗ. ಸತಿಯ ಮಾತು ಮೀರಿ ನೀನು ರಾವಣನಲ್ಲಿಗೆ ಈಗ. ಕರೆದಿರುವೆನೆಂದು
ಪ್ರಾಣೇಶ್ವರಿ, ಹೃದಯೇಶ್ವರ, ಹೃದಯೇಶ್ವರಿ, ಕಾಂತ, ಕಾಂತೆ, ನಲ್ಲ, ನಲ್ಲೆ, ಲಂಕಾಧಿಪತಿಯಾದ ರಾವಣಸೂರನು ಎನ್ನನ್ನು ಕರೆಸುವನು ಎಂದು ಹೇಳಿ ನೀನು ಹೊರಟಿರುವೆಯಲ್ಲ ಕಾಂತ. ಕಾಂತೆ, ಪ್ರಿಯ, ಏ, ಆ ರಾವಣನಿಂದ ಏನಾದರೂ ಮೋಸದ ಕೃತ್ಯವು ಜರುಗಬಹುದೆನ್ನುವ ಸಂಶಯವು ನನ್ನನ್ನು ಕಾಡುತ್ತಿರುವುದು. ಆದ್ದರಿಂದ ನೀನು ನನಗೆ ಹೋಗಬೇಡವೆಂದು ನಿನ್ನಲ್ಲಿ ಕರಮುಗಿದು ಬೇಡಿಕೊಳ್ಳುವೆನು ಕಾಂತ ಗುಣವಂತ. ಆಕೆ ರಮಣೆ, ರಮಣ, ರಾವಣ ಸೂರ್ಯನು ಹೆಣ್ಣನ್ನು ಸಂಹಾರ ಮೋಸ ಮಾಡಬಹುದೆಂದು ಭಯವಿದೆ ಬಳಿಯ ಗೋಳಿನ ಅಚ್ಚ ಸಿದ್ಧ ಸದ್ದ ಕಿನ್ನರ ಕಿಂಪುರುಷಾದಿಗಳು ಎನ್ನು ಕೂಡಿ ನಿದ್ದೆ ಮಾಡಿ ಗೆದ್ದವರುಂಟೆ. ಇಲ್ಲವೇ ಏ ಸುಂದರಿ, ಸುಂದರ, ಇಂಥ ಸಂಜೆಯನ್ನು ಹಚ್ಚಿಕೊಂಡು ನನ್ನ ಪ್ರೇಮಕ್ಕೆ ಹಬ್ಬ ಬಳಸಿದೆ. ನಿನ್ನ ಮಂದಮತಿ ಬಿಡಿ ಎಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳಲು ಬಂದಿರುವೆನು. ಹೇಳಲೇ? ಕಾಕ, ಅಂತೆ ಒಂದೇ ಹಠವನ್ನು ಹಿಡಿದು ನೀನು ಇಲ್ಲಿಂದ ಹೋಗೋದು ಸರಿಯಲ್ಲ. ಅದು ಯಾತಕ್ಕೆ ಸರಿ ಭಾವಿಸ್ತಾರೆ? ನನಗೆ ಯಾಕೋ ಇಂಥ ತೋರದು. ಅದು ಯಾತಕ್ಕೆ ಇದು ತೋರದು? ಯಾಕೆಂದು ಕೇಳ್ತಿರುವೆಯಾ? ನಿನಗೆ ಹಿತವಿಲ್ಲ ಎಂದು ನಾನು ಹೋಗುವುದು ಬಿಡುವುದಿಲ್ಲ ಕಾಂತೆ. ಬಿಡುವುದಿಲ್ಲವೇ? ಹೌದು ಕಾಂತೆ. ಏನು? ಹಾಗೇನ? ಪ್ರಾಣೇಶ್ವರ, ಸತಿಯಲಾದ ನನ್ನ ಮಾತನ್ನು ಮೀರಿ ನೀನು ಆ ರಾವಣನಿಗೆ ಹೋಗೋದು ನನಗೆ ಯಾತಕ್ಕೂ ಸರಿ ಕಾಣದು. ಆದ್ದರಿಂದ ಎನ್ನ ಮಾತನ್ನು ಕೇಳು, ನಿನ್ನ ಹಠವನ್ನು ಬಿಡು. ಪ್ರಿಯ, ಮುಗಿಯುವುದು ನಿನಗೆ ಕರೆಯ. ಮಡದಿಯಾದ ಶಿವಮಣೆ ಲಂಕಾ ಜೀತನಾದ ರಾವಣನಲ್ಲಿ ಹೋಗಬೇಡವೆಂದು ಹೇಳುವೆಲ್ಲ. ಹೋಗಿರಿ ಇಲ್ಲದ ಸತ್ಯವನ್ನು ಹಚ್ಚಿ
ಮೋಸವಾಗುವುದೆಂದು ನನ್ನಲ್ಲಿ ಸಂಶಯವಿರುವುದು. ಅದು ಎಂದಿಗೂ ಸರ್ವನಾಮದ ಕಾಂತೆ. ಅದಕ್ಕಾಗಿ ಅವನ ಬಳಿಗೆ ಹೋಗಬೇಕೆಂದು ಸಾರಿ ಸಾರಿ ನಿನ್ನಲ್ಲಿ ಬೇಡಿಕೊಳ್ಳುತ್ತಿರುವೆನು. ಅವರು ನನ್ನನ್ನು ಏನು ಮಾಡಿಲ್ಲ ಕಾಂತೆ. ಏನೇನು ಮೋಸಗೈದರೆ ನನ್ನ ಗತಿಯೇನು? ಏನು ಆಗುವುದಿಲ್ಲ ಕಾಂತೆ. ಏನಾನ ಮಾಡಿದ್ರೆ ಏನು ಆಗುವುದಿಲ್ಲ ಕಾಂತೆ ಕಾಂತೆ. ಪ್ರಿಯ ಕಾಕ, ಕಾಂತೆ ನಿನ್ನ ಹಠವನ್ನು ಬಿಡುವುದಿಲ್ಲವೆಂದು ಹೇಳುತ್ತಿರುವೆಯಾ? ಕಾಂತೆ ನಲ್ಲ ಅಲ್ಲೇ ಹೇಳಲೇ ಏನು ಸರಿ ವಿಸ್ತಾರವಾಗಿ ಹೇಳು. ಸಿಂಧು ಸಿಂಧೂರ ಮಲ್ಲಿಗೆ ಪ್ರಾಣೇಶ್ವರ ಕಾಕ ಕಾಂತೆ ನಲ್ಲ ಅಲ್ಲೇ ಆ ರಾವಣನ ನಿನ್ನನ್ನು ಕರೆಸಿಕೊಟ್ಟು ನಿನ್ನನ್ನು ಏನಾದರೂ ಮಾಡಿದರೆ ನಿನ್ನನ್ನು ನಂಬಿಕೊಂಡಿರುವ ನನ್ನ ಕಥೆಯೇನು ಕಾಕ? ಕಾಂತೆ ಆದ್ದರಿಂದ ನಿನ್ನಲ್ಲಿ ಕರಗುಂದಿ ಸ್ಥಿರವಾಗಿ ಬೇಡಿಕೊಳ್ಳುವೆನು ಪ್ರಿಯ, ಕೇಳಿದ ನುಡಿಯ. ಏನೇ ಸುರ ಸುಂದರಿಯ ಶ್ರೇಷ್ಠಳ ಜನಿಪ ಗಂಧರ್ವ ಕನ್ನಡಾದ ಚಂದ್ರಕೇರೆ ರಾವಣ ಸೂರ್ಯನ ಹೆಣ್ಣನ್ನು ಸಂಹಾರ ಮಾಡುವಂತೆ ಹೇಳಿದಲ್ಲ. ಹೌದು, ಹೊರಗೆ ಸುಂದರ ಇಂಥ ಸಂದೇಹವನ್ನು ಹಚ್ಚಿಕೊಂಡು ಹೆಣ್ಣ ಪ್ರಾಣಕ್ಕೆ ಅಡ್ಡವೆಂಬುದಿದೆ. ಇದರಿಂದ ಬಂದ ಮಧ್ಯೆ ಕಾಕ ಸಪ್ತ ಸಮುದ್ರ ಮಧ್ಯದೊಂದು ದೀಪವಿರುವುದು, ದೀಪದ ಮಧ್ಯದೊಂದು ಗಂಗಾಧರವಿರುವುದು. ಅದೇ ಕಾಂತೆ ಸರೋವರ ಮಧ್ಯದೊಂದು ಮರವಿರುವುದು, ಮರದ ತುದಿಯಲ್ಲಿ ಮರಗಳೊಂದು ಕಳಸವಿರುವುದು.
ಏಕಾಂತೆ ಅದನ್ನು ಕಾಯುವುದಕ್ಕೆ ಶಾಸ್ತ್ರರು ಗುಂಗರು ಒಳಗಳಿರುವ ಅಲ್ಲಿಗೆ ಹೋಗಲು ದೇವತೆಗಳಿಗಾಗಲಿ ರಾಕ್ಷಸರಿಗಾಗಲಿ ಜನರಿಗಾಗಲಿ ಸಾಧ್ಯವಿಲ್ಲ. ಹೌದೇ? ಹೋದವರು ಹಿಂದಿರುಗಿ ಬರಲು ಸಾಧ್ಯ ಇಲ್ಲ. ಇಂಥ ವಿಕ್ರಮನಿಗೆ ಪ್ರಾಣದ ಭಯವು ಹೇಳುವೆಯ ಸುಂದರ ಕಮ್ಮುಕಂದ. ನಿನ್ನ ಕಾರ್ಯವು ಜಯವಾಗಿ ನನಗೆ ಜಯದ ಅರ್ಥೈತ್ಯವನ್ನು ಪೀಠವನ್ನು ಅಲಂಕರಿಸು.
ಕ್ಷೇಮವಾಗಿ ಹೋಗಿ ಬಾ ಕಾಂತ, ನೀನೇ ಮಹಾ ಬುದ್ಧಿವಂತ. ಹೌದು ಪ್ರಿಯ. ಆಯುರ್ವೇದ ಮಾಡಿರೋದ ನಾಗಲಾಪುರ ಮಳೆ ಮಂಜುನಾಥ 100 ರೂಪಾಯಿ, ಗಾದಿನೂರು ಪಂಪಪತಿ 100 ರೂಪಾಯಿ, ಗಾದಿನೂರು ಶಾಮಿ ಸಿದ್ಧ 100 ರೂಪಾಯಿ, ಕಾಳೂರು ಬಾರಕಿ ಚಂದ್ರಪ್ಪ 200 ರೂಪಾಯಿ, ಗಾದಿನೂರು ಗಂಗಾಧರ 200 ರೂಪಾಯಿ, ಗಾದಿನೂರು ಪಕ್ಕಿರಮ್ಮ 101 ರೂಪಾಯಿ, 101 ರೂಪಾಯಿ ಒಂದು ಹೂವಿನ ಹಾರ, ಕಾಳೂರು ಗಟ್ಟಿನ ಮನೆ ಹೆಂಕಪ್ಪ 100 ರೂಪಾಯಿ, ಹೆಬ್ಬಾಳು ಮರಿಯಪ್ಪ 205 ರೂಪಾಯಿ, ಹೆಬ್ಬಾಳು ಹಿರಣ್ಣ 200 ರೂಪಾಯಿ, ಕಡಗಗಿರಿ ಶ್ರೀನಿವಾಸ 101 ರೂಪಾಯಿ, ಕಡಗಗಿರಿ ಸಿದ್ದಮ್ಮ 100 ರೂಪಾಯಿ, ಬಿಡ್ಡನ ಮಗ ನಾಗೇಂದ್ರ 201 ರೂಪಾಯಿ, ಉಮ್ಮರ ಹನುಮಂತಪ್ಪ. ಅಹೋ ಹೃದಯೇಶ್ವರ, ಇಷ್ಟೊಂದು ಆತುರದಿಂದ ನೀನು ಹೋಗುತ್ತಿರುವ ಪಯಣವೆಲ್ಲಿಗೆ? ಸತ್ಯಳಾದರೆ ನನ್ನ ಮುಂದೆ ತಿಳಿಸಬೇಕಲ್ಲವೇ ಕಾಂತ? ಕಾಂತ, ಹಾಗಾದರೆ ಹೇಳುವೆನು ಕೇಳು. ಅಹೋ ಪ್ರಿಯ, ರಕ್ತ ಖಚಿತವಾದ ರಥವನ್ನು ಏರಿ ಕಾಂತ, ಕರದಲ್ಲಿ ಕಡ್ಡುವನ್ನು ಬಿಡಿದು ಎಲ್ಲಿಗೆ ಹೋಗುತ್ತಿರುವೆ ಕಾಂತ? ಗುಣವಂತ ಅಹೋ ಹೃದಯೇಶ್ವರ, ನಿನ್ನ ಪಯಣದ ವಿಚಾರವನ್ನ ಕೇಳಲು ನನಗೆ ಅಧಿಕಾರವಿಲ್ಲವೇ? ಅಧಿಕಾರವಿಲ್ಲವೇ? ಕಾಂತ, ನಾನು ನಿನಗೇನಾಗಬೇಕು? ಮತ್ತೆ ಹೆಂಡತಿ ಮುಂದೆ ಹೇಳದೆ ಮತ್ತಾರ ಮುಂದೆ ಹೇಳುವೆ? ಕಾಂತ, ಎನ್ನ ಮಾತನ್ನು ಕೇಳದೆ ನೀನು
ಪ್ರಿಯ ಹೇಳಿ. ಆದ್ದರಿಂದ ವಿಚಾರವನ್ನು ತಿಳಿಸು ನನ್ನ ಬುದ್ಧಿ ಸಂಪನ್ನ. ಸಾಹಿಯೇ ಎನ್ನ ಮೋಹಕ ಸತಿ, ಸಾಹಿಯೇ ಎನ್ನ ಮೋಹಕ ಸತಿ ಇತ್ಯಾದಿ ಸ್ತ್ರೀಯರ ಪದ್ಧತಿ. ಈ ಸ್ತ್ರೀಯರ ಮಾತಿನಂತೆ ಈ ಲೋಕದಲ್ಲಿ ದಾರು ನಡೆಯುವ ಅವರ ಪ್ರಯಾಣ ಎಂದಿಗೂ ಜಯಪ್ರದವಾಗುವುದಿಲ್ಲ. ಹೇ ಸುಂದರಿ, ಎನ್ನಯ ಮಾತು ಕೇಳಿ ಎನ್ನಯ ನಿಲ್ಲುವುದಕ್ಕೆ ಒಳಗ ತಳಿಸುವ ರಥದೊಳ ಹೋಗುವ ಸಮಯದ ಕೈ ಮುಗಿದ ಅರ್ಥವಾಗಿ ಬೇಡಿಕೊಂಡರೆ ಆಗಾಂತರ ನಾವು ಹೋಗುವ ಪಯಣದೊಳ ಗೋಷ್ಠಿಯ ಬೇಡವೇ ಲಂಕಾಧಿಪತಿಯಾದ ರಾವಣಾಸುರರನ್ನು ನಮ್ಮನ್ನು ಬರಹೇಳದ ಕಾರಣ ಪ್ರಯಾಣ ಬೆಳೆಸಿದವರು ಅಹೋ ಕಾಂತ, ನಾವಿನ್ನು ಮದುವೆಯಾಗಿ ಬಹು ಸಮಯವೂ ಕೂಡ ಆಗಿಲ್ಲ ಕಾಂತ. ಇನ್ನು ಲಗ್ನವಾಗಿ ಕೇವಲ ಕೆಲ ವರ್ಷಗಳು ಮಾತ್ರ ಆಗಿರುವುದು. ಹೆಂಡತಿಯೊಡನೆ ಸುಖ ಸಂಸಾರವನ್ನು ಸಾಗಿಸುವುದನ್ನು ಬಿಟ್ಟು ಹೋಗುವುದೆಂದು ಹೇಳುತ್ತಿರುವೆ. ಅಹೋ ಕಾಂತ, ಮೊದಲು ಹೆಂಡತಿ ಜೊತೆ ಸುಖ ಸಂಸಾರವನ್ನು ಸಾಗಿಸು, ನಂತರ ಒಂದು ಹೋಗು. ಪ್ರಿಯ, ಮೊದಲು ನನ್ನ ಆಸೆಯನ್ನು ನೆರವೇರಿಸು. ಕಾಂತ, ಹಾಗಾದ್ರೆ ಹೇಳುವೆನು ಕೇಳು. ಪ್ರಾಣೇಶ್ವರ, ಹೇಳುವೆನು ಕೇಳು. ಮಿಲನವಾಗಿದೆ ಒಂದಾಗೆ ನಲಿ ನಲಿದು ನಾನು ನೀನು ಒಂದಾಗಿ ಒಂದಾಗಿ ಏನು ಮಾಡೋಣ? ನಲಿ ನಲಿ
ನಿನ್ನೊಡನೆ ಕೂಡಬೇಕೆಂದು ಆಸೆಯಾಗಿದೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಮನದ ಹಂಬಲದ ಚುಂಬಲವನ್ನು ಕೊಟ್ಟು ಮನದ ಆಸೆಯನ್ನು ನೆರವೇರಿಸು ರಮಣ ಸದ್ಗುಣ ಭರಣ. ಈ ರಾಜ್ಯದ ನೀನು ಶ್ರಮಗಳ ಸುಂದರಿ ತಮ್ಮ ತಂದರೆ ಅಹೋ ಪ್ರಿಯ, ಅಹೋ ಹೃದಯೇಶ್ವರ, ನನ್ನ ಆಸೆಯನ್ನು ನೀನು ನೆರವೇರಿಸಿದರೆ ನಿನ್ನ ದಾರಿಗೆ ನಾನು ಅಡ್ಡ ಬರುವುದಿಲ್ಲ. ಮೊದಲು ನನ್ನ ಮನದ ಆಸೆಯನ್ನು ನೆರವೇರಿಸಿ ನನಗೊಂದು ಚುಂಬನವನ್ನು ಕೊಟ್ಟು ಹೋಗು. ಅಹೋ ಪ್ರಾಣೇಶ್ವರ, ಹಾಗಾದ್ರೆ ಹೇಳುವೆನು ಕೇಳು. ಸುಂದರನೇ ಪ್ರಿಯಕರನೇ ನನ್ನ ಹೃದಯದ ಅಂಬುಜಾಕ್ಷನೇ ನೀನಂದ ಮೇಲೆ ಮನಸ್ಸಿನ ಭಾವನೆಯನ್ನ ನಿನ್ನ ಮುಂದೆ ಹೇಳಿಕೊಳ್ಳದೆ ಮತ್ತಾರ ಮುಂದೆ ಹೇಳಿಕೊಳ್ಳಲಿ. ಕಾಂತ, ಮದುವೆಯಾಗಿ ಚಡಕ ವರ್ಷಗಳು ಗತಿಸಿದರೂ ಸುಖಭೋಗವನ್ನು ಕಾಣಲಿಲ್ಲ ಎನ್ನುವನವು. ಕಾಂತ, ಈಗಲಾದ್ರೂ ಮನದ ಆಸೆಯನ್ನು ನೆರವೇರಿಸಿ ಹೋಗೆಂದು ಬೇಡಿಕೊಳ್ಳುವೆನು ರಾಜ ರವಿಕೋಟಿ ತೇಜ. ಅಹೋ ಪ್ರಿಯ, ಹಾ ಅಹೋ ರಮಣ, ಅಹೋ ಕಾಂತ, ಬಂದ ಮೇಲೆ ಆಸೆಯನ್ನು ನೆರವೇರಿಸುವೆನೆಂದು ಹೇಳಿದೀಯಾ? ಅಲ್ಲಿಯವರೆಗೂ ನಿನ್ನನ್ನು ಬಿಟ್ಟು ಒಂಟಿಯಾಗಿ ಅರಮಂದಿರದಲ್ಲಿ ಹೇಗೆ ಕಾಲ ಕಳೆಯಬೇಕು? ಕಾಂತ, ಮದುವೆಯಾಗಿ ಇಂದು ಕೆಲ ವರ್ಷಗಳು ಗತಿಸಿದ ನಮಗೆ ನಿನ್ನನ್ನು ಬಿಟ್ಟು ಒಂಟಿಯಾಗಿರಲು ಸಾಧ್ಯವಿಲ್ಲ. ಹೋಗುವ ಪಯಣವನ್ನು ತ್ಯಜಿಸಿ ಅರಮಂದಿರಕ್ಕೆ ಹೋಗೋಣ ಬಾ. ಕಾಂತ, ಹಾಗಾದ್ರೆ ಮತ್ತೊಮ್ಮೆ ಕೇಳು.
ಕಾಂತ ಇನ್ನು ಸಮಾಧಾನವಾಗಲಿಲ್ಲವೇ? ಇನ್ನು ಆಗಿಲ್ಲ ಸುಂದರ. ಬಾ ಮತ್ತೆ ಅರಮಂದಿರಕ್ಕೆ ಹೋಗೋಣ. ಹೋಗೋಣವೇ? ಹೋಗೋಣಂತೆ. ನೋಡು ನೋಡು ಆಮೇಲೆ ಮತ್ತೆ ಇಲ್ಲ ಅನ್ಬಾರದು. ಹೇ ಸುಂದರೇ, ಹೋದ ಕಾರಣವಾಗದ ಮೇಲೆ ಬಂದದ್ದು. ಪ್ರಾಣೇಶ್ವರ, ಸತಿಯಾದ ನನ್ನ ಮನದ ಬಯಕೆಯನ್ನು ಈಡೇರಿಸಬೇಕೆಂಬ ಆಸೆ ನಿನಗಿಲ್ಲವೇನು? ಹೋದ ಕಾರಣವಾಗದ ಮೇಲೆ ಬಂದು ಹಾ ಇಲ್ಲ ಹೇಗೆಂದ್ರೆ ಅಲ್ಲಿಂದ ಹೇಗೆ? ಕಾಂತ ಸಮಾಧಾನವಾಗಿರು. ಅದೇನು ಸುಂದರ? ಈಶ್ವರ, ನಾನು ನಿನ್ನ ಮುದ್ದು ಹೆಂಡತಿಯಲ್ಲವೇ? ನೀನು ನನ್ನ ಮುದ್ದು ಗಂಡನಲ್ಲವೇ? ಇಲ್ಲ ಅಂತ ಯಾರು ಹೇಳುವುದೇ ಇಲ್ಲ. ನೀನೇ ನನ್ನ ಗಂಡ, ನಾನೇ ನಿನ್ನ ಹೆಂಡತಿ. ಹಾಗಿದ್ದ ಮೇಲೆ ನನ್ನ ಮನಸ್ಸನ್ನು ನೋಯಿಸಿ ನೀನು ಹೋಗುವುದು ತರವಲ್ಲ. ಆದ್ದರಿಂದ ಮನದಲ್ಲಿ ನೂರಾರು ಆಸೆ ಕನಸುಗಳನ್ನು ಕಟ್ಟಿಕೊಂಡಿರುವೆನು. ಮೊದಲು ಆ ಕನಸನ್ನು ನೆರವೇರಿಸು, ನಂತರ ನಿನ್ನ ಪಂಥಕ್ಕೆ ಹೋಗೆಂದು ಕೇಳಿಕೊಳ್ಳುವೆನು ನನ್ನ ಬುದ್ಧಿ ಸಂಪನ್ನ. ಹಾ ಅಹೋ ಸುಂದರ, ನೀನು ಹೇಳಿದ ಮಾತು ನಾನು ಸರ್ವತ ಕೇಳುವುದಿಲ್ಲ. ನಾನು ಹೋಗಿ ಬರುತ್ತೇನೆ. ಹಾ ಪ್ರಿಯ, ಒಂದು ವೇಳೆ ನೀನು ನನ್ನ ಮಾತನ್ನು ಕೇಳಿ ಅರಮಂದಿರಕ್ಕೆ ಬಂದರೆ ನಮ್ಮಿಬ್ಬರ ಜೋಡಿ ಹೇಗಿರುವುದು ಗೊತ್ತೇ? ಸುಂದರ ನೋಡಿದ ಜನರಾದರೂ ಏನು ಗೊತ್ತೇ? ಅದು ಹೇಗೆ ಹೇಳ್ಬಾರ್ದು? ಕಾಂತ, ನೀರು ಕುಡಿವೆಯಾ? ನಾನೇ ಸುಮ್ಮನಿರುವೆ, ನೀನಿರಕ್ಕೆ ನೀರು ಕುಡಿತಿರುವೆ. ಅಹೋ ಪ್ರಿಯ, ಒಂದು ವೇಳೆ ನೀನೇನಾದರೂ ಬಂದಿರ ನಮ್ಮಿಬ್ಬರ ಜೋಡಿ ಹೇಗಿರುವುದೆಂದರೆ ಹೇಳುವೆನು ಕೇಳು. ಅದೇನು ಸ್ಥಳವಾಗಿಲ್ಲ. ಕಾಂತ, ನಮ್ಮಿಬ್ಬರ ಜೋಡಿ ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೂಡಿದಂಗ ಕೂಡಿ ನಾವು ಆಗುವ ನಾನು ನೀನು ಜೋಡಿ ಬಳಿ ತೋರ ಬರ ಬಳಿನ ರಜ ನನ್ನ ಮನಸ್ಸಿನ ತೇಜ ಬರ ಬಳಿನ ರಜ ನನ್ನ ಮನಸ್ಸಿನ ತೇಜ ಹಾಲು ಹಣ್ಣು ಹಾಲು ಹಣ್ಣು
ಅಂತ ಈಗಲಾದ್ರೂ ನಿನ್ನ ಮೇಲೆ ನನಗೆ ಎಷ್ಟು ಪ್ರೇಮವಿರುವುದೆಂದು ಅರ್ಥವಾಯಿತೆ. ಹಾ ಏನು ಏನು ಸುಂದರ ಅಯ್ಯಯ್ಯ. ಇಷ್ಟೊತ್ತು ನಾನು ಹೇಳಿದ್ದೇನು, ನೀನು ಕುಡಿದಿದ್ದೇನು? ನೀರು ಕುಡಿದು ಸುಂದರ ನಮ್ಮಿಬ್ಬರ ಜೋಡಿ ಹಾಲು ಹಣ್ಣು ಇದ್ದಂಗೆ ಇರುವುದು. ಹಾ ಆದ್ದರಿಂದ ಅರಮಂದಿರಕ್ಕೆ ಹೋಗೋಣ ಬಾ ಪ್ರಾಣೇಶ. ತ್ಯಜಿಸಪ್ಪ ನಿನ್ನ ಮನದೊಳಗಿರುವ ಆವೇಶ. ಆ ಹೇಗೆ ಮೊದಲ ಮನಸ್ಸಿನ ಮುದ್ದು ಹೃದಯಗಳೇ ಇಕೋ ಈ ನಿನ್ನ ಪತಿ ನೀನು ಹೋಗೋದಿಲ್ಲ ಅಂದ್ರೆ ಕೂರುವೆನು, ಹೋಗುವನೆಂದ್ರೆ ಕೂರುವುದಿಲ್ಲ. ಹೋಗಬಾರದು, ನನ್ನನ್ನು ಬಿಟ್ಟು ಹೋಗಬಾರದು. ನಾನು ಹೇಳಿಕೊಂಡು ಮನೆಗೆ ಹೋಗ್ತೇನೆ. ಸಮಾಧಾನವಾಯಿತೆ? ಸುಂದರ ಇಷ್ಟಕ್ಕೆ ಸಮಾಧಾನ ಮಾಡಿಕೊಂಡರೆ ಹೇಗೆ? ಅದು ಏನು ಸುಂದರ ಮದುವೆಯಾಗಿ ಇನ್ನು ಒಂದೇ ಒಂದು ವರ್ಷವಾಗಿರುವುದು. ಆದ್ರೆ ಏನು ಸುಂದರ ನನಗಿನ್ನೂ ಸಂತಾನ ಪ್ರಾಪ್ತಿ ಆಗಿಲ್ಲ. ಒಂದು ಮಾಡಿದ ಮಾಂದ್ರೆ ಕಾಂತ, ದೇವರ ಆಶೀರ್ವಾದದಿಂದ ನಾನು ಸಂತಾನ ಪ್ರಾಪ್ತಿಯನ್ನು ಬಯಸುತ್ತಿರುವೆನು ಹಾ ಕಾಂತ. ಆದ್ದರಿಂದ ಮನದ ಆಸೆಯನ್ನು ನೆರವೇರಿಸು ರಾಜ ಕುಲಕೋಟಿ ತೇಜ. ಈ ಬಡ ನಡುವಿನ ಬಾರೆ ಹಾ, ಸತ್ಯದ ಮಾತು ಅಲ್ಲೇ, ಅಲ್ಲೇ. ಪ್ರಾಣೇಶ್ವರ, ಇಷ್ಟು ಹೇಳಿದರೂ ನನ್ನ ಮೇಲೆ ಕರುಣೆ ಬರುತ್ತಿಲ್ಲವಲ್ಲ? ಹೌದು ಸುಂದರ ನಿಮಗಾದ್ರೂ ನನ್ನ ಮೇಲೆ ಕರುಣೆ ಬರುತ್ತಿಲ್ಲವೇ? ನೀವಾದ್ರೂ ನನ್ನ ಪತಿದೇವರಿಗೆ ತಿಳಿಸಿ ಹೇಳಿ. ಇನ್ನು ನಾವಿಬ್ಬರು ಮದುವೆಯಾಗಿ ಒಂದೇ ಒಂದು ವರ್ಷವಾಗಿರುವುದು. ಹಾ ಈಗಲೇ ಯುದ್ಧಕ್ಕೆ ಹೋಗುವೆನೆಂದರೆ ನಾನು ಕಳೆದುಕೊಂಡು ಮನಸ್ಸಾಗುವುದಿಲ್ಲ. ಹೇಳುವೆನು ಕೇಳು. ಹೇಳಲೇ? ಜೊತೆಯಾಗೆ
ಲಾಭವಾಗಿ ಬರುವೆಯಾ ಕಾಂತ? ಕಾಂತೆ, ಕಾಮನ ಬಾಧೆಯಿಂದ ಬಳಲುತ್ತಿರುವುದನ್ನು ಹೇಳ್ದೆಯಲ್ಲ, ಹಾ. ನೀನು ಎಷ್ಟು ಬರಿ ಬೇಡಿಕೊಂಡರೂ ನಾನು ನಿಲ್ಲುವುದಿಲ್ಲ. ಹಾ. ಅಣ್ಣನ ಮಾತನ್ನು ಮೀರುವುದಲ್ಲ ನಾರೇ, ಅಣ್ಣನ ಮಾತನ್ನು ಮೀರುವುದಲ್ಲ ನಾರೇ. ಇಡೀ ನಿನ್ನ ಹನುಮಂತರಿದ್ದಾರೆ. ಕಾಂತ, ಕಾಂತೆ, ಇಷ್ಟು ಹೇಳಿದರೂ ನೀನು ನನ್ನ ಮಾತನ್ನು ಕೇಳಲಿಲ್ಲವೆಂದ ಬಳಿಕ ಹಾ, ನಿನಗೆ ಒಳಿತಾಗಬೇಕೆನ್ನುವುದೇ ಸತಿಯಾದ ನನ್ನ ಆಸೆ. ಹಾ. ಕಾಂತ, ಕಾಂತೆ, ಮೊದಲು ಕುಳಿತಿರುವ ಪೀಠದ ಮೇಲೆ ನಿನಗೆ ಜಯದಾರತಿಯನ್ನು ಬೆಳಗುವೆನು. ಎಷ್ಟೊಂದು ಮಾತಾಡ್ತಾರೆ. ಐರಾವಣ ಐರಾವಣ ರಾವಣನು ತಿರುಗಿಟ್ಕೋಬೇಕಪ್ಪ. ಕ್ಷೇಮವಾಗಲಿ ಕಾಂತ ನಿನಗೆ, ಹೋಗು ಸಮರಕ್ಕೆ ಬೇಗನೆ, ಹೋಗು ಎಂದು ಬೇಗನೆ. ಸುಂದರಾಂಗನ ಘೋರಣದಿ ಜಯವ ಪೊಂಗುದ ಬಾರೋ ಜವನೆ. ಬೆಳಗುವೆನು ನಾ ಜಯದಾರುತಿ, ಎತ್ತುವೆನು ನಾ ಪ್ರೇಮದಾರುತಿ. ಜಯವ ಪೊಂಗುದ ಬಾರೋ ಜವನೆ, ಜಯವ ಪೊಂಗುದ ಬಾರೋ ಜವನೆ. ಕ್ಷೇಮವಾಗಲಿ ಕಾಂತ ನಿನಗೆ, ಹೋಗು ಎಂದು ಬೇಗನೆ, ಹೋಗು. ನೀನು ಹೋಗುವ ಕಾರ್ಯ ಜಯವಾಗಲೆಂದು ಜಯದಾರತಿಯನ್ನು ಬೆಳಗಿದನು. ಜಾಗ್ರತೆಯಿಂದ ಹೋಗಿ ಬಾ ಜಾಣ, ನೀನೇ ನನ್ನ ಪ್ರಾಣ.